ಮಾದೂರ್ ತಾಲೂಕು ಭಾರತೀನಗರದ ಶ್ರೀ ಚಾಮುಂಡೇಶ್ವರಿ ಅತಿಥಿ ಗೃಹದಲ್ಲಿ ನಡೆದ ಇನ್ನರ್ವಿಲ್ ಸಂಸ್ಥೆಯ ಪದಗ್ರಹಣ ಹಾಗೂ ಸ್ಥಾಪನಾ ಸಮಿತಿ ಸಭೆ ಜರುಗಿತು. ಭಾರತೀನಗರ ಇನ್ನರ್ವಿಲ್ ಸಂಸ್ಥೆಗೆ ನೂತನ ಅಧ್ಯಕ್ಷರಾಗಿ ಮೆಣಸ್ಕೆರೆ ಕೆ ಧರಣಿ ಪುಟ್ಟೇಗೌಡ, ಕಾರ್ಯದರ್ಶಿಯಾಗಿ ಸವಿತಾ ಚಂದ್ರೇಶ್ ಆಯ್ಕೆಯಾದರೆ ಐಎಸ್ಒ ಆಗಿ ಜಯಲಕ್ಷ್ಮಿ ಪುಟ್ಟಸ್ವಾಮಿ, ಎಡಿಟರ್ ಆಗಿ ಜಯಮ್ಮ ಲಕ್ಷ್ಮಣ್, ಖಜಾಂಚಿ ಜಯಲಕ್ಷ್ಮಿ ವೆಂಕಟೇಗೌಡ ಅವರು ನೇಮಕಗೊಂಡರು. ನಂತರ ಅನುಪಮಾ ಸತೀಶ್, ಶ್ವೇತಾ ಪವಿತ್ರ ಅವರು ಸದಸ್ಯತ್ವ ಸ್ವೀಕರಿಸಿದರು. ಈ ವೇಳೆ ಇನ್ನರ್ವಿಲ್ ಸಂಸ್ಥೆಯ ಸಂಸ್ಥಾಪಕಿ ಅಧ್ಯಕ್ಷೆ ಲಕ್ಷ್ಮೀ ಮಂಜುಳಾ ಬೋರೇಗೌಡ ಅವರು ಮಾತನಾಡಿ, ಇನ್ನರ್ವಿಲ್ ಸಂಸ್ಥೆಯು 36 ವರ್ಷಗಳಿಂದ ಭಾರತೀನಗರದಲ್ಲಿ ಸ್ಥಾಪನೆಯಾಗಿದ್ದು ಇದೊಂದು ಸೇವಾ ಸಂಸ್ಥೆಯಾಗಿದೆ. ಎಲ್ಲರೂ ತಮ್ಮ ಸ್ವಾರ್ಥವನ್ನು ಬಿಟ್ಟು ಸಮಾಜಮುಖಿ ಕೆಲಸದಲ್ಲಿ ತೊಡಗಿದಾಗ ಮಾತ್ರ ನಾವು ಇರುವಂತಹ ಸುತ್ತಮುತ್ತಲ ಪರಿಸರ ಪ್ರಜ್ವಲಿಸಲಿದೆ ಎಂದರು. ಇನ್ನು ನೂತನ ಅಧ್ಯಕ್ಷೆ ಧರಣಿ ಪುಟ್ಟೇಗೌಡ ಅವರು ಮಾತನಾಡಿ, ಅಧ್ಯಕ್ಷೆ ಸ್ಥಾನಕ್ಕೆ ನನ್ನನ್ನು ಆಯ್ಕೆಗೊಳಿಸಿರುವುದು ನನಗೆ ಸಂತಸ ತಂದಿದೆ. ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾದರೆ ಸದಸ್ಯರ ಸಹಕಾರ ಮತ್ತು ಬೆಂಬಲ ಅತ್ಯಗತ್ಯವಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಯೋಗಗುರು ಮಲ್ಲಿಕಾರ್ಜುನ ಸ್ವಾಮಿ, ಹೊನ್ನಾಯಕನಹಳ್ಳಿ ಆಯುರ್ವೇದಿಕ್ ವೈದ್ಯಾಧಿಕಾರಿ ಡಾಕ್ಟರ್ ಸುಹಾಸಿನಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸೋಮವಾರ ಸಂಜೆ 6 ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಸದಸ್ಯರುಗಳಾದ ಪುಟ್ಟಮ್ಮ, ಪುಟ್ಟರತ್ನಮ್ಮ, ಸೌಭಾಗ್ಯಮ್ಮ, ಲೀಲಮ್ಮ, ಪಿಡಿಒ ಸುಧಾ, ತಾರಾ ಕೆಂಪೇಗೌಡ, ಯೋಗಶ್ರೀ, ದಿವ್ಯಾ, ರಶ್ಮಿ, ನಿರ್ಮಲಾ, ಮಾನಸ, ಸುಧಾ, ಪ್ರಭಾ, ಆಶಾ, ನಂದ, ಇಂದ್ರ, ರಶ್ಮಿ, ಬಿ ತಾರಾ ಸೇರಿದಂತೆ ಹಲವರಿದ್ದರು. ಇನ್ನೊಂದು ಮಾತು ಹೇಳಬೇಕಂದ್ರೆ, ಯಾವುದೇ ಮನುಷ್ಯ ಆಗಿರಲಿ ಇಲ್ಲಿ ಸಾಧನೆ ಮಾಡದೆ ಸತ್ತರೆ ಆ ಸಾವಿಗೆ ಅವಮಾನ ಅಂತೆ. ಅದೇ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೆ. ಆದರೆ ಸಾಧನೆ ಅಂದ್ರೆ ನಾವು ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡ್ಬೇಕಂತ ಇಲ್ಲ. ಈಗ ನೋಡಿ, ನಾವು ಇಲ್ಲಿ ಸಾಧಕರ ಪಕ್ಕದಲ್ಲಿ ಕೂತಿದ್ದಾರೆ, ಸಾಧಕರಿದ್ದಾರೆ, ಆ ಮಗುನು ಕೂಡ ಸಾಧನೆ ಮಾಡಿದೆ, ಆ ಮಕ್ಕಳು ಸಾಧನೆ ಮಾಡಿದೆ. ಇದ್ರ ಮಧ್ಯದಲ್ಲಿ ನಾವು ಕೂತಿದೀವಿ ಅಂದ್ರೆ ನೋವನ್ನ ವಾಸಿ ಮಾಡಲ್ಲ, ಅದು ನೋವನ್ನ ತಡ್ಕೊಳ್ಳುವಂತ ಅಥವಾ ಮರೆಸುವಂತ ಒಂದು ಇದನ್ನ ನಮ್ಮ ದೇಹದಲ್ಲಿ ಕೊಡೋದಷ್ಟೇ. ಅದು ಯಾವುದೇ ನೋವುಗಳನ್ನಾಗಲಿ ಅಥವಾ ಕಾಯಿಲೆಗಳನ್ನಾಗಲಿ ವಾಸಿ ಮಾಡಲ್ಲ. ಕೆಲವು ಸಂದರ್ಭಗಳಲ್ಲಿ ಈಗ ಸರ್ಜರಿ ಎಲ್ಲ ಬಂದಾಗ, ನಾವು ಆಪರೇಷನ್ಸ್ ಕೇಸಸ್ ಎಲ್ಲ ಬಂದಾಗ ನಾವು ಆಯುರ್ವೇದದಲ್ಲೇ ಮಾಡ್ತೀವಿ ಅಂತ ಹೇಳಲ್ಲ. ಅಗತ್ಯ